ಇನ್ನು ಕೇರಳದ ಈ ಅನಾಹುತದಲ್ಲಿ ನಮ್ಮ ರಾಜ್ಯದ ಹಲವು ಮಂದಿ ಮಿಸ್ಸಿಂಗ್ ಆಗಿರಬಹುದಾ ಅಂತ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸೋಮವಾರಪೇಟೆಯ ರತ್ನಮ್ಮ ಹಾಗೆ ರಾಜೇಂದ್ರ ಅನ್ನುವಂಥವರು ನಾಪತ್ತೆಯಾಗಿದ್ದಾರೆ. ವಯನಾಡಿನ ಚೂರಲ್ಮಲದಲ್ಲಿದ್ದಂಥ ರತ್ನಮ್ಮ ಹಾಗೆ ರಾಜೇಂದ್ರ ಕಳೆದ 4 ವರ್ಷಗಳಿಂದ ಅಲ್ಲೇ ಇದ್ರು ಅಂತ ಗೊತ್ತಾಗಿದೆ. ಇವತ್ತು ಬೆಳಗ್ಗೆಯಿಂದ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. TV9ಗೆ ರತ್ನಮ್ಮ ಅವರ ಕುಟುಂಬದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮಾತನಾಡಿದ್ದಾರೆ, ಶಿಲ್ಪಾ ನಾಗ್ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಜನರು ವಯನಾಡಿನಲ್ಲಿ ಈಗ ಭೂಕುಸಿತ ಸಂಭವಿಸಿದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಅನೇಕ ಮಂದಿ ಅದರಲ್ಲಿ ಬಲಿಯಾಗಿದ್ದಾರೆ, ರೆಸ್ಕ್ಯೂ ಎಫರ್ಟ್ಸ್ ನಡೀತಾ ಇದೆ. ಜೊತೆಗೆ ಕೆಲವ್ರನ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿದ್ದಾರೆ. ನಾವು ಗಡಿ ಜಿಲ್ಲೆಯಾಗಿ ನಮ್ಮ ಭಾಗದ ಕೆಲವು ಜನರು ಕೂಡ ಉದ್ಯೋಗಕ್ಕಾಗಿ ಅಥವಾ ಟೂರಿಸಂಗೋಸ್ಕರ ಅಥವಾ ಸ್ಟೂಡೆಂಟ್ ಆಗಿ ಅಲ್ಲಿ ಹೋಗಿರುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಯನಾಡ್ ಜೊತೆ ಸಂಪರ್ಕ ಮಾಡಿದ್ದೇವೆ. ಅವರು ಕೂಡ ನಿರಂತರವಾಗಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅಡಿಷನಲಿ ನಾವು ಒಂದು ಟೀಮ್ ಹೆಡೆಡ್ ಬೈ ತಹಸೀಲ್ದಾರ್ ಗುಂಡ್ಲುಪೇಟ್ ಕೂಡ 2 ಟೀಮ್ಗಳನ್ನ ನಾವು ವಯನಾಡ್ಗೆ ಕಳಿಸ್ಕೊಟ್ಟಿದ್ದೇವೆ. ಅಲ್ಲಿ ಕೂಡ ರೆಸ್ಕ್ಯೂ ಎಫರ್ಟ್ಸ್ ನಲ್ಲಿ ಏಡ್ ಮಾಡುವಂತದ್ದು, ಮೇನ್ಲಿ ನಮ್ಮ ಜಿಲ್ಲೆಯ ಜನರು ಯಾರು ಸ್ಟ್ರಾಂಡೆಡ್ ಇದ್ದಾರೆ ಅವರು ಮಾಹಿತಿ ಕಲೆಕ್ಟ್ ಮಾಡಿ ನಿಮಗೆ ಮಾಹಿತಿ ಕೊಡೋದಕ್ಕೆ. ಸೊ ಯಾರು ಜನರು ಗಾಬರಿ ಆಗ್ಬೇಕಾಗಿಲ್ಲ. ಜಿಲ್ಲಾಡಳಿತ ಪೂರ್ತಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿಯ ಮನೆಯವ್ರನ್ನ ಕರ್ಕೊಂಡು ಬರೋದಕ್ಕೆ ನಾವು ಕೂಡ ನಿರಂತರ ಪ್ರಯತ್ನದಲ್ಲಿದ್ದೇವೆ. ಸೊ ಇದಕ್ಕೋಸ್ಕರ ನಾವು ಒಂದು ಹೆಲ್ಪ್ ಲೈನ್ ಕೂಡ ಸೆಟಪ್ ಮಾಡಿದ್ದೇವೆ. ಅದು ನಿರಂತರವಾಗಿ ಟೋಲ್ ಫ್ರೀ ಹೆಲ್ಪ್ ಲೈನ್ 24/7 ಇರುವಂತದ್ದು. 08226223160 0822622316 ಹೆಲ್ಪ್ ಲೈನ್ ನಂಬರ್ಗೆ ಇಮಿಡಿಯೇಟ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ರೆ, ಅಲ್ಲಿ ಹೋಗಿದ್ರೆ, ಯಾವುದೇ ಕಾರಣಕ್ಕಿರ್ಬೋದು, ಉದ್ಯೋಗಾವಕಾಶಕ್ಕಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಟೂರಿಸ್ಟ್ ಆಗಿ ಕೂಡ ಹೋಗಿರ್ಬೋದು. ಸೊ ಗಾಬರಿ ಪಡದೆ ಇಮಿಡಿಯೇಟ್ಲಿ ನಮ್ಗೆ ಕರೆ ಮಾಡಿ ಯಾರು ಹೋಗಿದ್ದಾರೆ ಅವರ ಮಾಹಿತಿ, ಅವರ ಫೋನ್ ನಂಬರ್, ಸಾಧ್ಯವಾದ್ರೆ ಫೋಟೋ, ಮತ್ತೆ ನಿಮ್ದು ಒಂದು ಫೋನ್ ನಂಬರ್ ಮತ್ತೆ ಅಡ್ರೆಸ್ ಇಷ್ಟನ್ನ ನಮ್ಗೆ ಕೊಟ್ರೆ ಇಮಿಡಿಯೇಟ್ಲಿ ನಾವು ಟ್ರೇಸ್ ಔಟ್ ಮಾಡ್ತೀವಿ. ಜೊತೆಗೆ ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಹಾಕ್ತಾ ಇದೀವಿ.